ಫುಲ್ ಫ್ರೀ ಎಲ್ಲ ಖರ್ಚಿದ್ದು. ಎಲ್ಲ ಒಂದಿಷ್ಟು ಮಠದಲ್ಲಿ ಬೆಳೆದಂಥ ಮಕ್ಳು ಇರ್ಬೋದು, ಇಲ್ಲ ಅಂತಲ್ಲ, ಭಾಳ ರೇರೆಸ್ಟ್ ಆಗ್ತಾರೆ. ಅದರಲ್ಲಿ MBBS ಅಂತ ಕೋರ್ಸ್ಗಳನ್ನ ಅತ್ಯಂತ ಬಡ ಕೂಲಿ ಲಿಂಗಾಯತ ಮಕ್ಕಳು ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇಲ್ಲಿ ಇವ್ರು ಎಷ್ಟು ಜನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆದರೂ ಬರೋದು ನಾಳೆ ಜಲ್ತಿ ಹೆಸರು ಮೇಲೆ ಇವ್ರನ್ನ ಮಾಡ್ತಾ ಇದ್ದಾರೆ, ಮಾಡಲಿ. ಆದರೆ ಅಟ್ಲೀಸ್ಟ್ ಈ ಸಲ ಅವ್ರಿಗೆ ಜ್ಞಾನೋದಯ ಆಗ್ಯದ, ನಾವು ಒಂದು ಹಾಕ್ಬೇಕು ಅಂತ. ಯಾಕಂದ್ರೆ ಮೊನ್ನೆ ಒಂದು ಮೀಟಿಂಗ್ ಮಾಡೋದನ್ನು ನಮ್ಮ DK ಶಿವಕುಮಾರ್ ಅವರು ತಪ್ಪಿಸಿದ್ರು, ಅದು ಗೊತ್ತದ ಈಗಾಗಲೇ. ಪರಮೇಶ್ವರ ಮನೆಗೆಲ್ಲ ಕೊಡ್ಲಿಕ್ಕೆ ಶುರು ಮಾಡಿದರು. ಇವ್ರಿಗೆ ನನ್ನ ಬುಡಕ್ಕೆ ಬರಬಾರ್ದು, ನನ್ನ ಅಷ್ಟಕ್ಕೆ ಬರಬಾರ್ದು DK ಶಿವಕುಮಾರ್ ಇದ್ದಂಥವ್ರು ಆ ಸಭೆ ನಡೆದಂಗೆ ಅದು ನಾಳೆ ಇನ್ನೊಬ್ಬ ಮಾತು ಉಪಮುಖ್ಯಮಂತ್ರಿ ಹುಟ್ಟಬಾರ್ದು, ಅದು ಮುಖ್ಯಮಂತ್ರಿ ಸ್ಪರ್ಧೆ ಹುಟ್ಟಬಾರ್ದು ಅಂತೇಳಿ ಮಾಡಿದರು, ಯಾರೋ ಬಂದ್ ಮಾಡಿದರು. ಆದರೆ ಅದು ಆ ಬಂದ್ ಮಾಡಿದ್ದನ್ನು ಇವತ್ತು ಏನಾಗಿಬಿಟ್ಟಿದೆ, ಬಂದು ಚಾಲನೆ ಸಿಕ್ಕಂಗಾಗಿದೆ ಕಾಂಗ್ರೆಸ್ನಲ್ಲಿ. ಯಾಕಪ್ಪ ಬಂದ್ ಮಾಡಿದ್ದೀರಿ ಅಂತೇಳಿ ಇವತ್ತು ಹೈಕಮಾಂಡ್ ಕೇಳಿಕೊಂಡಿದ್ದಾರೆ, ಮತ್ತು ಅವ್ರು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ, ಸಮಾವೇಶ ಮಾಡಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ. ಇಲ್ಲಿ ಶಕ್ತಿ ಪ್ರದರ್ಶನ ಶುರುವಾಗಿದೆ. ಇವತ್ತು ರಾಜಕೀಯದಿಂದ ಶಕ್ತಿ ಪ್ರದರ್ಶನ ಮಾಡೋದು. ನಮ್ಮ ಸಮುದಾಯದವ್ರನ್ನ ಎಷ್ಟು ಕಲಿಸಿದ್ದೀವಿ, ಮಾಡಿದ್ದೀವಿ, ಉದ್ಯೋಗ ಎಷ್ಟು ಕೊಟ್ಟಿವಿ ಅಂತಿಲ್ಲ. ಶಕ್ತಿ ಪ್ರದರ್ಶನ, ಮಂದಿನ ಕೂಡಿಸೋದು, ಟ್ರ್ಯಾಕ್ಟರು ಬಸ್ಸು ಏನೋ ಕೊಟ್ಟು ಕರೆಸೋದು, ಕೂಡಿಸೋದು, ಮಾತಾಡೋದು ನಡೆಯೋದು. ಇದು ನಮ್ಮ ಹೊಸ ಫ್ಯಾಷನ್ ಶುರು ಆಗಿಬಿಟ್ಟಿದೆ. ಎಲ್ಲ ರಾಜಕಾರಣಿಗಳು ಎಲ್ಲರೂ ಈಗ ಯಾರಾದ್ರೂ ನೀವು ಹಳ್ಳಿಗೆ ಹೋಗಿ ಕೇಳಿದ್ರೆ, ಬೈ ಕಾರ್ಗಳಿಗೆ ಬರ್ತೀರಿ ಅಂತ ಕೇಳಿದ್ರೆ ಅವ್ರಿಗೆ 5-5 ರೂಪಾಯಿ ಕೊಡ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಈ ಮಟ್ಟಿಗೆ ಬಂದದ್ದು ಇವತ್ತು ರಾಜಕೀಯ. ಅವ್ರಿಗೂ ಅನ್ನೋದು ತಪ್ಪನ್ನೋರು, ಯಾವುದು ಉದ್ಯೋಗ ಬಿಟ್ಟು ಬರ್ಬೇಕು. ಅವ್ರ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, 3-4 ರೂಪಾಯಿ ಗಳಿಸ್ತಿರ್ತಾರೆ, ಮತ್ತು ಅದನ್ನು ಬಿಟ್ಟು ಬರ್ಬೇಕಾದ್ರೆ ಯಾಕೆ ಬರಬೇಕು ಅಂತ ಆ ಜನರದನ್ನು ಇವತ್ತು ಇಡೀ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಏನಪ್ಪ ಅಂದ್ರೆ ಭ್ರಷ್ಟಾಚಾರದಿಂದ ಆರಂಭ ಶುರುವಾಗಿಬಿಟ್ಟದೆ. ಹಿಂಗೆ ದಲಿತರಿದಂಥವ್ರು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇರ್ತಾರೆ. ಮತ್ತು ಇದು ಕೊಡೋದು ಮುಂದಿನ ರಾಜಕೀಯಕ್ಕೆ ಇದೊಂದು ಏನಪ್ಪ ಅಂತಂದ್ರೆ ಏನಾಗ್ಬೋದು ಬೆಳವಣಿಗೆ ಅನ್ನುವಂಥ ಒಂದು ರೀತಿಯಿಂದ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಗಣತಿ ಮಾಡಿಸೆ ಪ್ರಜ್ಞೆಯನ್ನು ಮೂಡಿಸೋ ಜೊತೆಗೆ ಒಂದು ಹೊಸ ರೂಪ ಕೊಟ್ಟರು, ಓಪನ್ ಆಗಿ ಅವರು ಹೊರಗೆ ಬರುವಂಥದ್ದು. ಅಂಥದ್ರಲ್ಲೇ ಇವಾಗ ಸದ್ಯ ಜಾರಕಿಹೊಳಿ ಅವರು ಆರ್ಥಿಕ ಬಲಿಷ್ಠರಿದ್ದಾರೆ, ಜೊತೆಗೆ ಇನ್ನುಳಿದವರು ಬಲಿಷ್ಠರಿದ್ದಾರೆ. ಅವರು ಕೂಡ್ತಾ ಇದ್ದಾರೆ, ಒಂದು 4 ರೂಪಾಯಿ ಹಾಕೊಂಡಪ್ಪ. ಈಗೇನ ರಾಜಕೀಯದಲ್ಲಿ ಏನು ದುಡ್ಡು ಹಾಕಿ ದುಡ್ಡು ತೆಗೆದು ಅದು ಮಾಡೋನು. ನಮ್ಮ ಸಮುದಾಯದವರು ಒಬ್ಬರು ಯಾರಾದರೂ ಮುಖ್ಯಮಂತ್ರಿ ಆಗಲಿಲ್ಲ, ಇವತ್ತು SC ಅವ್ರು ಆಗ್ತಾರೆ, ನಾಳೆ ನಮಗೆ ಬರ್ತದೆ ಒಂದು ಅವಕಾಶ ಅನ್ನೋ ಎಲ್ಲ ನೆರಗಟ್ಟಿನೊಳಗೆ ಹಿಂದುಳಿದ ವರ್ಗಗಳನ್ನ ಮತ್ತು ಹಿಂದುಳಿದ SC ST ಮೈನಾರಿಟಿ 4 ಬಿಟ್ಟರೆ ನಿಶ್ಚಿತವಾಗಿಯೂ ಇಲ್ಲೇ ಗೌರ್ಮೆಂಟ್ ಆಗ್ತದೆ. ಇನ್ನೇನು ಸಂಶಯ ಉಳಿದಿಲ್ಲ ಅದ್ರೊಳಗೆ. ಯಾಕಂದರೆ ಜನನೂ ಎಚ್ಚರಗೊಂಡಿದ್ದಾರೆ. ಈಗ ಜನನೂ ನೋಡ್ರಿ, ನೀವು ಮಿನಿಮಮ್ ಏನಪ್ಪ ಅಂತಂದ್ರೆ ಗ್ಯಾರಂಟಿ ಬೇಡ್ತಾರೆ ಅವ್ರು. ಗ್ಯಾರಂಟಿ ಅನ್ನೋದು ನಾವು ನಿಮ್ಮ ಜೊತೆ ಬೆನ್ನು ಹತ್ತೋದು ಅಂತಾರೆ. 500